MTR ಗುಲಾಬ್ ಜಾಮೂನ್ ಮಾಡೋದನ್ನು ನಾನು ಈಗ ತೋರಿಸ್ತೀನಿ. ಹಿಟ್ಟನ್ನು ಮೊದಲು ಕಲಿಸ್ಕೋಬೇಕು ಮೃದುವಾಗಿ, ಭಾಳ ನೀರು ಹಾಕಬಾರ್ದು. ಸ್ವಲ್ಪ ಅದನ್ನ ಹಿಟ್ಟು ಪಾಕಿಟಿಗೆ ಅಷ್ಟು ತಕ್ಕೋಬೇಕು. ಆ ಹಿಟ್ಟನ್ನು ಅಷ್ಟು ಬೌಲಿಗೆ ಹಾಕೋಬೇಕು. ಗುಲಾಬ್ ಜಾಮೂನ್ ಮಾಡೋದು ಹಿಟ್ಟು ರೀ, ಒಂದು 5 ನಿಮಿಷ ನೆನೆಯಾಕೆ ಬಿಡ್ಬೇಕು ರೀ. ಇದನ್ನು ಒಂದು ಅರ್ಧ ಕಪ್ ಸಕ್ಕರೆ ಹಾಕೋಬೇಕು ರೀ. ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಆಮೇಲೆ ಏಲಕ್ಕಿ ಪುಡಿ ಹಾಕ್ಬೇಕು ರೀ. ಏಲಕ್ಕಿ ಪುಡಿ ಹಾಕೋಬೇಕು. 1 ಕಪ್ ನೀರು ಹಾಕೋಬೇಕು ರೀ. 1 ಕಪ್, ಒಂದು ಅರ್ಧ ಕಪ್ ನೀರು ಹಾಕೋಬೇಕು ರೀ. ಇದಕ್ಕೆ 2 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಅಡ್ಡಾಡಿಸ್ಬೇಕು ರೀ. ನೀರು ಹಾಕೊಂಡು ಚೆನ್ನಾಗಿ ಕಡ್ಡಾಡಿಸ್ಬೇಕು ರೀ. ಮೊದಲು ಕಡ್ಡಾಡಿಸ್ಬೇಕು ರೀ. ಸಣ್ಣ ಉರಿ ಇಟ್ಟು ಹಿಂಗೆ ಕಡ್ಡಾಡಿಸ್ಬೇಕು ರೀ. ಆನ್ ಬರತ್ತೆ, ಸ್ವಲ್ಪ ಗಟ್ಟಿ ಆತಂದ್ರೆ ತಾನು ಆನ್ ಬರುತ್ತೆ, ಗೊತ್ತಾಗುತ್ತೆ ರೀ. ಸ್ವಲ್ಪ ಗಟ್ಟಿಯಾಗಿ ಒಂದು ಎಳೆ ಬಂತಂದ್ರೆ ಅದು ನೋಡ್ಬೇಕು. ಒಂದು ಎಳೆ ಬಂತಂದ್ರೆ ಬಂದ್ ಮಾಡಿಬಿಡ್ಬೇಕು. ಪಾಕ ಮಾಡ್ಕೋದ್ರಿ, ಜಾಮೂನಿಗೆ ಪಾಕ ಮಾಡ್ಕೋದ್ರಿ. ಅಂದ್ರೆ ಒಂದು ಎಳೆ ಬರೋ ಹಂಗೆ ಮಾಡ್ಕೋಬೇಕ್ರಿ. ಇದನ್ನು ಹಿಂಗೆ ಒಂದು ಎಳೆ ಬರೋ ಹಂಗೆ, ಭಾಳ ಗಟ್ಟಿ ನಾನ್ಬೇಕಂದ್ರೆ ಇಲ್ಪ ನಮ್ಗೆ ಸ್ವಲ್ಪ ಎಳೆ ಇದು ಬೇಕಂದ್ರೆ ಇದು ಆಲ್ರೆಡಿ ಬಂದೈತೆ ರೀ. ಈಗ ಇದು ಇಷ್ಟ ಆದ್ರೆ ಇನ್ನೊಂದು ಸ್ವಲ್ಪ ನಿಮ್ಗೆ ಎಳಿಬೇಕಾ ಮಾಡ್ಕೋಬೋದು. ಸ್ವಲ್ಪ ನನಗೆ ಒಂದು ಪಾತ್ರೆ ಇಡ್ಬೇಕು ರೀ. ಒಲೆ ಮೇಲೆ ಇಟ್ಟು ಎಣ್ಣೆ ಕಾಸಕ್ಕೆ ಇಡ್ಬೇಕು ರೀ. ಈಗ ಎಣ್ಣೆ ಕಾಸ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಕಾಯ್ಬೇಕು ರೀ. ಅದು ಸ್ವಲ್ಪ ಎಣ್ಣೆ ಕಾಸಕ್ಕೆ ಇಡ್ಬೇಕು ರೀ. ಈಗ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಅಷ್ಟೊತ್ತು ಇದು ಹಿಟ್ಟು ಇರ್ತೈತಲ್ಲ, ಇದನ್ನು ತೊಗೊಂಡು ಹಿಟ್ಟು ತೊಗೊಂಡು ಗೋಲ್ ಮಾಡ್ಬೇಕು ರೀ. ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ರಿ, ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೇಕು ರೀ. ಕೈಗೆ ತುಪ್ಪ ಹಚ್ಕೊಂಡು ಅದನ್ನು ಗೋಲ್ ಮಾಡ್ಬೇಕು ರೀ. ಸಣ್ಣ ಉಂಡಿಗತ್ತೆ ಸ್ವಲ್ಪ ಸಣ್ಣ ಆಗಿ ಗೋಲ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ಇಟ್ಕೋಬೇಕು ರೀ. ನಾವು ಒಂದೇ ಸೈಜ್ ನಮಗೆ ಆಕಾರ ಬೇಕು ಆ ಆಕಾರ ಮಾಡ್ಕೊ, ಎಷ್ಟು ನಮ್ಗೆ ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಕೊ. ಇದನ್ನು ತುಪ್ಪ ಒಂದು ಸ್ವಲ್ಪ ಹಚ್ಕೊಂಡು ಈ ಥರ ಗೋಲ್ ಮಾಡಿ ಎಲ್ಲ ಪ್ಲೇಟ್ನಾಗ ರೆಡಿ ಮಾಡಿ ಇಟ್ಕೋಬೇಕು ರೀ. ಇವನ್ನ ಒಂದೇ ಸವನ್ನ ಗೋಲ್ ಮಾಡ್ಕೋಬೇಕು ರೀ. ಅವನ್ನ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಈ ಪಾತ್ರೆ ಒಳಗೆ ಚೆನ್ನಾಗಿ ಎಣ್ಣೆ ಕಾಯ್ಬೇಕು ರೀ. ಅದು ಇವನು ಈ ಥರ ಗೋಲ್ ಮಾಡಿ ಇಟ್ಕೊಂಡು ಇದು ಎಣ್ಣೆ ಕಾದೈತೆ ರೀ. ಈಗ ನಾವು ಇದ್ರೊಳಗೆ ಹಾಕಂಡ್ರಿ ಇವನ್ನ. ಈಗ ಒಂದೊಂದಾಗಿ ಈ ಥರ ಇವನ್ನ ಬಿಡ್ಬೇಕು ರೀ. ಇವನ್ನ ಬಾಳ್ಗೆ ಒಳಗೆ ಎಷ್ಟು ಹಿಡಿಸ್ತಾವೆ ಅಷ್ಟು ಹಾಕೋದ್ರಿ. ಒಂದೊಂದಾಗಿ ಈ ಥರ ಕಂದು ಬಣ್ಣ ಬರೋವರೆಗೂ ಸಣ್ಣದ ಉರಿ ಇಟ್ಟು ಇವನ್ನ ಈ ಥರ ಕಡ್ಡಾಡಿಸ್ಬೇಕು. ಗೋಲ್ಡನ್ ಕಲರ್ ಆಗಬೇಕು ರೀ. ಅದು
ಈ ಥರ ಕಂದು ಬಣ್ಣ ಬರೋವರೆಗೂ ಸಣ್ಣ ಉರಿ ಇಟ್ಟು ಈ ಥರ ಕಡ್ಡಾಡ್ಸ್ಕೊಬೇಕ್ರಿ. ಅಂದರೆ ಒಳಗೆ ಚಲೋ ಬೇಯ್ತಾವ್ರಿ ಅದು. ಸಣ್ಣ ಉರಿ ಇಟ್ಟು ಈ ಥರ ಕಡ್ಡಾಡ್ಸ್ಕೊಬೇಕು. A few minutes later. ಕಲರ್ ಆಗ್ಬೇಕ್ರಿ. ಅವು ಸಣ್ಣ ಉರಿ ಇಟ್ಟು ಈ ಥರ ಮಾಡ್ಕೊಬೇಕ್ರಿ. ಈ ಥರ ಕರಿಬೇಕು. ಈಗ ಬೆಂದಾವಿವು. ಇವನ್ನ ಒಂದು ಇದಕ್ಕೆ ಬುಟ್ಟಿಗೆ ತೆಗ್ಯಾನ. ಇವನ್ನ ತೆಗೆದು ಸ್ವಲ್ಪ ತಾರಕ್ಕೆ ಬಿಡೋಣ. ಆರಬೇಕು. ಅವೆಲ್ಲ ತಣ್ಣಗಾದ್ಮೇಲೆ ನಾವು ಪಾಕಿಗೆ ಹಾಕ್ಕೋಬೇಕು. ಇವನ್ನ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಇವನ್ನ ಅದ್ರೊಳಗೆ ಹಾಕ್ಬೇಕು. ಇವನ್ನ ಪಾಕೊಳಗೆ ಹಾಕಿ ಇದನ್ನು ಈ ಥರ ಮಾಡಿ ಒಂದು 10-15 ನಿಮಿಷ ಬಿಡ್ಬೇಕ್ರಿ. ಆಮೇಲೆ ಅದು ಸಕ್ರೆ ಪಾಕೆಲ್ಲ ಹೀರ್ಕೋತೈತಿ. 10-15 ನಿಮಿಷ ಬಿಟ್ಟು ಪಾಕೊಳಗೆ ಹಾಕಿ 10-15 ನಿಮಿಷ ಬಿಡ್ಬೇಕ್ರಿ. ನೀವು ಮಾಡಿ ನೋಡ್ರಿ. ಗುಲಾಬ್ ಜಾಮೂನು ಸಾಫ್ಟಾಗಿ ಆಗ್ತಾವೆ, ಮೃದುವಾಗಿ ಮಸ್ತಾಗಿರ್ತಾವೆ. ನೀವು ಮಾಡಿ ನೋಡಿ ಮನ್ಯಾಗ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. 1 hour later.